ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ದೇವಸ್ಥಾನದಲ್ಲಿ ಸಾಂಘಿಕಿತ್ತು, ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಅಲ್ಲಿಗೆ ಹೋಗಿ ಮುಗಿಸಿಕೊಂಡು ಹೊರಡಬೇಕಾದ್ರೆ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇತ್ತು. ಅದು ಮುಗಿಸಿಕೊಂಡು ಸೀದಾ ಮನೆಗೆ ಬಂದೆ. ಹೋಗಬೇಕಾದ್ರೆ ಬರಬೇಕಾದ್ರೆ ರೋಡ್ ಒಂದು ಚೂರು ಸಂದೇ ಇರಲಿಲ್ಲ. ಇದೇ ಥರ ಮಾತ್ರ ಒಂದು 10 ದಿನ ರೋಡಲ್ಲಿ ಹೋದರೆ ಉಂಟಲ್ಲ, ಗ್ಯಾರಂಟಿ ನಿಮ್ಮ ಗಾಡಿಯನ್ನು ಗುಜಿರಿಗೆ ಇಡಬೇಕಾಗ್ತದೆ. ಪುತ್ತೂರು ಪಿನಗಡಿ ರೋಡಲ್ಲಿ ಒಂದೊಂದು ಹೊಂಡ ಉಂಟು, ಅದರಲ್ಲಿ ಒಂದೊಂದು ಎಮ್ಮೆಯನ್ನು ಮಲಗಿಸ್ಬೋದು, ಅಷ್ಟು ಜಾಗ ಉಂಟು. ಯಾವಾಗ ಸರಿ ಆಗ್ತದೆ ದೇವರಿಗೆ ಗೊತ್ತು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ತಿಂಡಿಯೆಲ್ಲ ಮುಗಿಸಿಕೊಂಡು ನೇಬರ್ ಮನೆಗೆ ಹೋದೆ. ನನಗೆ ಸಂಡೆ ಅಂಕಲ್ ಹತ್ರ ಮಾತಾಡಿದರೆ ಏನೋ ಒಂಥರ ಖುಷಿ. ಅದಾದಮೇಲೆ ಅವರ ಮನೆಯಲ್ಲಿ ಸ್ವಲ್ಪ ಆಟ ಆಡಿ ಆರ್ವಿಗೆ ಕೃಷ್ಣ ವೇಷ ಹಾಕುವಂತ ಪ್ಲ್ಯಾನ್ ಮಾಡಿದ್ದೆವು. ಅಯ್ಯೋ, ವೇಷ ಹಾಕಬೇಕಾದ್ರೆ ಮಾತ್ರ ಬೊಡ್ದೇ ಹೋಗಿದೆ. ಮೊದಲಿದ್ದಿದ್ದು ಜೋಶ್ ಅಂತ ಅವಳಿಗೆ ಇರಲೇ ಇಲ್ಲ. ಒಂಚೂರು ನಿಲ್ತಿರ್ಲಿಲ್ಲ, ಕೇಳ್ತಿರ್ಲಿಲ್ಲ. ಹೇಗೋ ಹಾಗೋ ಹೀಗೋ ಮಾಡಿ ಫೋಟೋ ಎಲ್ಲ ತೆಗೆದು ಸೀದಾ ಮನೆಗೆ ಬಂದೆ. ಅವಳಿಗೂ ಆ ವೇಷ ಎಲ್ಲ ಹಾಕಿ ನಾವು ಫೋರ್ಸ್ ಮಾಡ್ತಿದ್ದದ್ದು ಅವಳಿಗೆ ಕಿರಿಕಿರಿ ಆಗ್ತಿತ್ತು. ಅವಳ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು ಒರ್ರ ಬುಡ್ಲೇನ ಅಂತ ಹೇಳುವಾಗೆ ಕಾಣ್ತಾ ಇತ್ತು. ಇಷ್ಟೆಲ್ಲ ಮಾಡಿ ಮುಗಿಬೇಕಾದ್ರೆ ಸುಮಾರು ಗಂಟೆ 12 ಕಾಲಾಗಿತ್ತು. ಗ್ರಹಣ ಇದ್ದಿದ್ರಿಂದ ಬೇಗ ಊಟ ಮಾಡಲಿಕ್ಕೆ ಹೇಳಿದ್ರು. ಸೊ ಅನ್ನ ಚಟ್ನಿಯಲ್ಲಿ ಊಟ ಮಾಡಿ ಒಂದು ಗಟ್ಟಿ ನಿದ್ದೆ ಮಾಡಿದ್ದು. ನೆಕ್ಸ್ಟ್ ಸಂಜೆ ಪುನಃ ಇದ್ದು ಸ್ವಲ್ಪ ಕಾಲೇಜ್ ವರ್ಕ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಗ್ರಹಣ ಸ್ಟಾರ್ಟ್ ಆಯ್ತಾ ಅಂತ ನೋಡಿದೆ, ಬಟ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ 11ವರೆಗೆ ಅಲ್ರಾಮ್ ಇಟ್ಟು ಮಲಗಿದೆ. ಅಲ್ರಾಮ್ ಆಗಬೇಕಾದ್ರೆ ನನಗೆ ಅಂದರೆ ಹೇಳಲಿಕ್ಕೆ ಆಗಲಿಲ್ಲ. ಸೊ ಪುನಃ ಅಲ್ರಾಮ್ ಆಫ್ ಮಾಡಿ ಪುನಃ ಗಟ್ಟಿ ಅಲ್ಲಿಗೆ ಮಲಗಿದೆ. ಇದು ನನ್ನ ಸಂಡೇ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗುವ. ಬಾಯ್.